ಹುಬ್ಬಳ್ಳಿಯಲ್ಲಿ 5 ವರ್ಷದ ಬಾಲಕಿಯನ್ನ ಅಪಹರಿಸಿ ಅತ್ಯಾಚಾರಕ್ಕೆ ಯತ್ನಿಸಿ ಕೊಲೆ ಮಾಡಿದ ಪ್ರಕರಣದ ಆರೋಪಿಯನ್ನ ರಾಜ್ಯದ ಪೊಲೀಸರು ಅತ್ಯಂತ ರೋಚಕವಾಗಿ ಸಿನಿಮೀಯ ಶೈಲಿಯಲ್ಲಿ ಎನ್ಕೌಂಟರ್ ಮಾಡಿ ಬಿಸಾಕಿದ್ದಾರೆ. ಹೆಣ್ಣಿನ ಮೇಲೆ ದಾಳಿ ಮಾಡಿದೋನು ಎನ್ನಲಾದ ಆರೋಪಿ ಹೆಣ್ಣಿನಿಂದಲೇ ಹತ್ಯೆಯಾಗಿದ್ದಾನೆ. ಹೌದು, ಇದನ್ನ ಮಾಡಿದ್ದು ಲೇಡಿ ಸಿಂಘಂ ಅಂತಾನೆ ಪ್ರಸಿದ್ಧಿ ಆಗ್ತಿರುವಂತಹ ಮಹಿಳಾ ಪಿಎಸ್ಐ ಅನ್ನಪೂರ್ಣ. ಆರೋಪಿ ಮೇಲೆ ಗುಂಡು ಹಾರಿಸಿ ಕೊಂದಿದ್ದಾರೆ. ಇಂಥ ಎನ್ಕೌಂಟರ್ ಹುಬ್ಬಳ್ಳಿ ಧಾರವಾಡ ಇತಿಹಾಸದಲ್ಲಿಯೇ ಮೊದಲ ಬಾರಿ ಎನ್ನಲಾಗಿದೆ. ಆರೋಪಿ ಪೊಲೀಸರ ಮೇಲೆ ಹಲ್ಲೆ ನಡೆಸಿದ್ರಿಂದ ಪಿಎಸ್ಐ ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಿದ್ರು. ಸದ್ಯಕ್ಕೆ ಪಿಎಸ್ಐ ಅನ್ನಪೂರ್ಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರ ಕಾರ್ಯಕ್ಕೆ ರಾಜ್ಯದೆಲ್ಲೆಡೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಸದ್ಯಕ್ಕೆ ಅಶೋಕ್ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ಆಗಿ ಕೆಲಸ ಮಾಡ್ತಿರುವಂತಹ ಅನ್ನಪೂರ್ಣ ಅವರು ಮೂಲತಃ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಗೋಕಾಕ್ನವರು. ಗೋಕಾಕ್ ತಾಲೂಕಿನ ಗುಜನಗಟ್ಟಿ ಗ್ರಾಮದ ಅನ್ನಪೂರ್ಣ 2018ನೇ ಬ್ಯಾಚ್ನ ಪಿಎಸ್ಐ ಆಗಿದ್ದಾರೆ. ರೈತಾಪಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿದ್ದ ಅನ್ನಪೂರ್ಣ ಅವರು ಬಾಲ್ಯದಲ್ಲೇ ತಂದೆಯನ್ನ ಕಳ್ಕೊಂಡಿದ್ರು. ತಾಯಿಯ ನೆರಳಲ್ಲಿ ಬದುಕು ಸಾಗಿಸಿದ್ರು. ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಚೆನ್ನಾಗಿ ಓದಿ ಬಿಎಸ್ಸಿ ಪದವಿಯನ್ನ ಪಡ್ಕೊಂಡ್ರು. ನಂತರ ಅನ್ನಪೂರ್ಣ ಅವರು ಬೆಂಗಳೂರಿನ ಜಿಕೆವಿಕೆಯಲ್ಲಿ ಎಂಎಸ್ಸಿ ಮಾಡಿ ಗೋಲ್ಡ್ ಮೆಡಲಿಸ್ಟ್ ಕೂಡ ಆದ್ರು. ಎಂಎಸ್ಸಿ ಪದವಿ ಪಡೆದಿದ್ರಿಂದ ಬೇರೆ ನೌಕರಿಗಳು ಸಾಕಷ್ಟು ಸಿಗ್ತಾ ಇತ್ತು. ಆದ್ರೂ ಕೂಡ ಅವುಗಳತ್ತ ಮುಖ ಮಾಡದೆ ಸಾಕಷ್ಟು ರಿಸ್ಕ್ ಇರುವಂತಹ ಕೆಲಸವನ್ನೇ ಆಯ್ಕೆ ಮಾಡಿಕೊಂಡು ಪೊಲೀಸ್ ಇಲಾಖೆ ಜಾಯ್ನ್ ಆದ್ರು ಅನ್ನಪೂರ್ಣ. ಈಗ ಪೊಲೀಸ್ ಇಲಾಖೆ ಸೇರಿ ಅತ್ಯಂತ ಧೈರ್ಯದಿಂದ ತಮ್ಮ ಕೊಡುಗೆಯನ್ನ ಕೊಡ್ತಾ ರಾಜ್ಯದ ಜನರ ಗಮನವನ್ನ ಸೆಳೆದಿದ್ದಾರೆ. ಈ ಒಂದು ಘಟನೆಯಲ್ಲಿ ಆರೋಪಿ ಪೊಲೀಸರ ಮೇಲೆ ಹಲ್ಲೆ ಮಾಡಿರ್ತಾನೆ. ಅದರಿಂದ ಗಾಯಗೊಂಡು ಅನ್ನಪೂರ್ಣ ಸೇರಿ ಇನ್ನಿಬ್ಬರು ಸಿಬ್ಬಂದಿ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ.